ಎಲ್ಲರಿಗೂ ನಮಸ್ಕಾರ. ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನನ್ನ ಫೇವ್ರೇಟ್ ಆಗಿರೋ ಹೆಸರು ಬೇಳೆ ಪಾಯಸನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ, ಕ್ವಿಕ್ಕಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಮಾಡ್ಕೊಳ್ಬೋದು. ಅದರಲ್ಲೂ ನನಗೆ ತಣ್ಣಗಾದ್ಮೇಲೆ ತಿನ್ನಬೇಕಂತೂ ತುಂಬಾ ಇಷ್ಟ ಆಗುತ್ತೆ. ಫ್ರಿಜ್ಜಲ್ಲಿ ಯಾವಾಗಲೂ ಇಟ್ಕೊಂಡು ಒಂದು 2 ದಿನ ಆದರೂ ಕುಡಿತಾನೇ ಇರ್ತೀನಿ. ಬನ್ನಿ ಇವಾಗ ತಡ ಮಾಡದೆ ಹೆಸರು ಬೇಳೆ ಪಾಯಸನ ಹೇಗೆ ಮಾಡೋದಂತ ನೋಡ್ಕೊಂಡು ಬಂದುಬಿಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಕಪ್ಪಿನಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ. ನಾವು ಸ್ವಲ್ಪ ಬೆಲ್ಲ ಕಡಿಮೆನೇ, ಅಂದರೆ ಸ್ವೀಟ್ನ ಕಡಿಮೆನೇ ಬಳಸೋದು. ನೀವು ಬೇಕಂದರೆ ಇನ್ನೊಂದು 1/4 ಕಪ್ಪಿನಷ್ಟು ಸೇರಿಸ್ಕೊಳ್ಬೋದು. ಇದಕ್ಕೆ 2 ಚಮಚದಷ್ಟು ನೀರನ್ನು ಹಾಕಿದ್ದೀನಿ. ಬರೀ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು, ಪಾಕ ಆಗೋದೇನು ಬೇಡ. ನೋಡಿ, ಇಲ್ಲಿ ಬೆಲ್ಲ ಕರಗ್ತಾ ಇದೆ. ಇವಾಗ ಇದನ್ನು ಆಫ್ ಮಾಡ್ಕೊಳ್ತೀನಿ. ತಣ್ಣಗಾದ ನಂತರ ಸೋಸ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ತೀನಿ. ಈಗ ಒಂದು ಕುಕ್ಕರಿಗೆ 1 ಕಪ್ಪಿನಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಹೆಸರು ಬೇಳೆ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಡ್ರೈ ರೋಸ್ಟೇ ಮಾಡ್ಕೊಳ್ಳಿ. ನಾನಿಲ್ಲಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಬಳಸ್ತಾ ಇಲ್ಲ, ಹಾಗೆ ಡ್ರೈ ರೋಸ್ಟನ್ನೇ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಕಲರ್ ಚೇಂಜ್ ಆಗ್ತಾ ಬರ್ತಾಯಿದೆ. ಹಸಿದನ್ನು ಹಾಕಿಬಿಟ್ರೆ ಆ ಸ್ಮೆಲ್ ಹಾಗೆ ಉಳ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಹುರಿದ್ಬಿಟ್ಟು ಹಾಕಬೇಕು. ಅದು ಸ್ವಲ್ಪ ತಣ್ಣಗಾದ ನಂತರ 1-2 ಸರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನಂತರ ಇದಕ್ಕೆ 2.5 ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಹೆಸರು ಬೇಳೆಗೆ 2.5 ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆನ ಹಾಕ್ಕೊಂಡ್ರೆ ಬೇಗ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ನಿಮಗೆ ಬಾಯಿಗೆ ಹೆಸರು ಬೇಳೆ ಹಾಗೆ ಸಿಗಬೇಕು ಅಂತ ಅಂದರೆ ಎಣ್ಣೆ ಹಾಕ್ಕೊಳ್ಳೋದು ಬೇಡ. ಆಮೇಲೆ ನೀರನ್ನು ಕೂಡ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೋದು. ನನಗೆ ಹೆಸರು ಬೇಳೆ ಪೂರ್ತಿಯಾಗಿ ನುಣ್ಣಗೆ ಬೆಂದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 3 ವಿಸಲ್ ಆಗಲಿಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಒಂದು ಚಿಕ್ಕದಾಗಿ ಕೊಬ್ಬರಿ ಪೇಸ್ಟನ್ನು ರೆಡಿ ಮಾಡ್ಕೊಂಡು ಬಿಡೋಣ. ಒಂದು ಮಿಕ್ಸರ್ ಜಾರಿಗೆ 2 ಚಮಚದಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಇದಕ್ಕೆ 1 ಚಮಚದಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಹಾಕ್ಕೊಳ್ಳೋದ್ರಿಂದ ಪಾಯಸದ್ದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ತುಂಬ ಜನ ಬಳಸೋದಿಲ್ಲ ಗಸಗಸೆನ. ಹಾಕಿಬಿಟ್ಟು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಒಂದು 3ರಿಂದ 4 ಏಲಕ್ಕಿ ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಪೂರ್ತಿಯಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಈ ರೀತಿ ಪೂರ್ತಿಯಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈ ಕಡೆ 3 ವಿಸಲ್ ಕೂಡ ಆಗಿದೆ. ಕುಕ್ಕರ್ ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ. ಹೆಸರು ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೇಯಬೇಕು. ನಿಮಗೆ ಬೇಕಾದ್ರೆ ಹೆಸರು ಬೇಳೆ ಹಾಗೆ ಬಾಯಿಗೆ ಸಿಗಬೇಕು ಅಂದರೆ 2 ವಿಸಲ್ ಕೂಗಿಸ್ಕೊಂಡ್ರು ಸಾಕಾಗುತ್ತೆ. ಒಂದ್ಸರಿ ಮತ್ತೆ ನಾನು ಇದನ್ನು ಸೌಟಲ್ಲಿ ಹಾಗೆ ಮಸ್ಕೊಳ್ತೀನಿ. ನಂತರ ಇದಕ್ಕೆ ಕೊಬ್ಬರಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ನೀರನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳುಗೆನೇ ಮಾಡ್ಕೊಂಡಿದ್ದೀನಿ. ಈ ಕುಡಿಲಿಕ್ಕೆ ಚೆನ್ನಾಗಾಗುತ್ತೆ. ಈ ರೀತಿ ತೆಳು ಮಾಡಿಕೊಂಡ್ರೆ ಲೋಟದಲ್ಲಿ ಹಾಕ್ಕೊಂಡು ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಈ ರೀತಿ ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ. ಹಾಗೆ ತಟ್ಟೆಲಿ ಹಾಕ್ಕೊಂಡು ತಿನ್ನಲಿಕ್ಕೆ ಆದರೆ ನೀವು ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಬೋದಾಗುತ್ತೆ. ಇವಾಗ ನೋಡಿ, ಇಲ್ಲಿ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಒಂದು 4ರಿಂದ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ತೀನಿ. ಸ್ಟೀಲಿನ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ರೆ ಕೈ ಬಿಡಬೇಡಿ, ಇಲ್ಲಾಂದರೆ ತಳ ಸೀದ್ಬಿಡತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾನೆ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ನೀವು ಇದಕ್ಕೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಬೆಲ್ಲನೇ ಹಾಕ್ಕೊಳ್ತಾ ಇದ್ದೀನಿ. ಹೆಲ್ದಿಯಾಗಿ ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಮ್ಮಮ್ಮ ಎಲ್ಲ ಇದಕ್ಕೆ ಸಕ್ಕರೆ ಹಾಕಿಬಿಟ್ಟು ಮಾಡ್ತಾರೆ ಪಾಯಸ, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ ಕಾಯಿಸಿ ಆರಿಸಿದ್ನಲ್ಲ, ಆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು. ಅಂದರೆ ಬೆಲ್ಲ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಬೋದು. ಬೆಲ್ಲ ಹಾಕಿದ ನಂತರ ಒಂದು 2ರಿಂದ 3 ನಿಮಿಷ ಒಂದು ಕುದಿಸ್ಕೊಂಡ್ರೂ ಸಾಕಾಗತ್ತೆ. ಇವಾಗ ಒಂದು 2 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ. ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ಪಾಯಸ ನಮಗೆ ರೆಡಿಯಾಗಿದೆ. ತುಪ್ಪದಲ್ಲಿ ಒಂಚೂರು ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀನಿ. ಒಂದು ಪ್ಯಾನಿಗೆ 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ಒಂದು 8ರಿಂದ 10 ಗೋಡಂಬಿಗಳನ್ನು ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿನ ಮೊದಲು ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ. ನಾನು ಮತ್ತೆ ಇದಕ್ಕೆ ದ್ರಾಕ್ಷಿ ಹಾಕ್ಕೊಳ್ತೀನಿ, ಒಣ ದ್ರಾಕ್ಷಿ. ಅದು ಬೇಗನೆ ಫ್ರೈ ಆಗೋದ್ರಿಂದ ಈ ರೀತಿ ಮೊದಲು ಗೋಡಂಬಿನ ಒಂದು 30 ಸೆಕೆಂಡ್ ಹುರ್ಕೊಂಡ್ಬಿಟ್ಟು ಆಮೇಲೆ ಒಂದು 8ರಿಂದ 10 ದ್ರಾಕ್ಷಿನ ಹಾಕ್ಕೊಳ್ತೀನಿ. ನೀವು ಬೇಕಂದರೆ ನೀವು ಯಾವುದು ಇಷ್ಟ ಬಂದಿದ್ದು ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೊಳ್ಬೋದು. ಖರ್ಜೂರನ ಹಾಕ್ಕೊಳ್ತಾರೆ ಕೆಲವರು ಕಟ್ ಮಾಡಿ. ಅದು ಸಾಮಾನ್ಯ ಅಕ್ಕಿ ಪಾಯಸಕ್ಕೆಲ್ಲ ಚೆನ್ನಾಗಿರುತ್ತೆ. ಹೆಸರು ಬೇಳೆ ಪಾಯಸಕ್ಕೆ ನಾನು ಯೂಶಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಯಾವಾಗಲೂ ಹಾಕ್ಕೊಳ್ಳೋದು. ಇವಾಗ ಚೆನ್ನಾಗಿ ಇದೆಲ್ಲದನ್ನು ಕಲರ್ ಚೇಂಜ್ ಆಗೋವರೆಗೂ ಹುರಿದ್ಬಿಟ್ಟು ಪಾಯಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ.
ತುಂಬಾ ಘಮ ಘಮ ಅಂತಿದೆ. ನನಗಂತೂ ತುಂಬಾ ಫೇವ್ರೆಟ್ ಇದು. ಯಾರಿಗೆಲ್ಲ ಹೆಸರುಬೇಳೆ ಪಾಯಸ ಇಷ್ಟ ಆಗುತ್ತೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಅಡುಗೆ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ನಾನು ಆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರೋ ಅಂತಹ ಟೇಸ್ಟಿಯಾಗಿರೋ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಲೋಟಕ್ಕೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ತಣ್ಣಗಾದ ನಂತರ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನಿಮಗೆ ವಿಡಿಯೋ ತೋರಿಸ್ಲಿಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.